ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸಿಗೆ ಏನೆಲ್ಲ ಪ್ರಿಪೇರ್ ಆಗ್ಬೇಕಂತ ಈ ವಿಡಿಯೋದಾಗ ನೋಡೋಂಬರ್ರಿ. ಫಸ್ಟಿಗೆ ನನ್ನ ಪ್ರಕಾರ 7 ಸ್ಟೆಪ್ ಅದಾವೆ. ಒಂದೊಂದೇ ಸ್ಟೆಪ್ಪನ್ನು ಡೀಟೇಲ್ಡಾಗಿ ನೋಡೋಂಬರ್ರಿ. ಈಗ ಫಸ್ಟಿಗೆ ಬೇಕಾಗಿದ್ದು ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್. ನಿಮ್ಮ ಕಡೆ 4 ಸಾಲಿಡ್ ಪ್ರಾಜೆಕ್ಟ್ ಇರ್ಬೇಕು ನಿಮ್ಮ ರೆಸ್ಯೂಮೆಗೆ. ಅದು ಮೇನ್ಲಿ ಭಾಳ ಇಂಪಾರ್ಟೆಂಟ್. ಸೆಕೆಂಡ್ಲಿ ನಿಮ್ಮ ಕಡೆ ಮೇಕಾಗಿದ್ದಂತಂದ್ರೆ ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್. ಅವು ಮಾತ್ರ ನಿಮಗೆ DSA ಮಾತ್ರ ಕಂಪಲ್ಸರಿಲಿ ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಬೇಕಾಗಿದ್ದು DBMS ಮತ್ತು SQL ಕ್ವರೀಸ್. ಇದನ್ನು ಏನೇನು ಬೇಕು ಅನ್ನೋದು ನಾನು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ವೀಡಿಯೋದಾಗ ತಿಳಿಸ್ತೀನಿ. ನೆಕ್ಸ್ಟ್ ನಿಮಗೆ ಬೇಕಾಗಿದ್ದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್. ಇದು ಅಂತೂ ಭಾಳ ಇಂಪಾರ್ಟೆಂಟ್. ಇಡೀ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದ್ರ ಮೇಲೆ ನಿಂತೈತಿ ಇವತ್ತಿಗೆ. ಫಿಫ್ತ್ ಬಂದು ಆಪ್ರೇಟಿಂಗ್ ಸಿಸ್ಟಮ್ಸ್ ಗೊತ್ತಿರಬೇಕು. ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಏನೇನು ಗೊತ್ತಿರಬೇಕು ನಾನು ನಿಮ್ಗೆ ಮತ್ತೊಂದು ವೀಡಿಯೋದಾಗ ತಿಳಿಸ್ತೀನಿ. ಆಮೇಲೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಮಾತ್ರ ಭಾಳ ಇಂಪಾರ್ಟೆಂಟ್. ಇಡೀ ನಿಮ್ಮ ನೆಟ್ವರ್ಕ್ ಅನ್ನೋದು ನಿಂತಿದ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ಯೂಟರ್ ನೆಟ್ವರ್ಕ್ ಮ್ಯಾಟರ್. ನೆಕ್ಸ್ಟ್ ಒಂದು ಸ್ವಲ್ಪ ಪಜಲ್ಸ್ ನಿಮಗೆ ಬೇಕಾಗ್ತಾವೆ. ಟಾಪ್ 100 ಟಾಪ್